ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ, ಶನೈಶ್ಚರನ ಕೃಪಾ ಕಟಾಕ್ಷ ಈ ರಾಶಿಗಳ ಮೇಲೆ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಅಲ್ಲಿ ಗುರು, ಬುಧ ಹಾಗೂ ಮಾಂದಿ ಉದಿಯಾಗಿದೆ. ಇನ್ನು ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು ಕೇತು, ಚಂದ್ರ ಈ ದಿವಸ ಅನುರಾಧ ನಕ್ಷತ್ರ ಈ ಕಾರಣದಿಂದಾಗಿ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಕುಜ, ಶುಕ್ರ ಹಾಗೂ ಶನೈಶ್ಚರರು ಕುಂಭರಾಶಿಯಲ್ಲಿದ್ದಾರೆ. ರಾಹು, ರವಿ ಇಬ್ಬರು ಮೀನರಾಶಿಯಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಶನೈಶ್ಚರ ಲಾಭದಲ್ಲಿದ್ದಾನೆ. ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ವಿಶೇಷವಾದ ಲಾಭ ತರ್ತಾನೆ ಶನೈಶ್ಚರ. ಯೋಚನೆ ಬೇಡ, ಶನೈಶ್ಚರ ನಿಮ್ಮ ಪಾಲಿಗೆ ಶುಭವನ್ನೇ ತರ್ತಾನೆ. ಜನ್ಮಾಧಿಪತಿ ಕೂಡ ಲಾಭದಲ್ಲಿರೋ ಕಾರಣದಿಂದಾಗಿ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಜೊತೆಗೆ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇಂಥ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಚಂದ್ರ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಸ್ತ್ರೀಯರು ಸ್ವಲ್ಪ ವ್ಯಥೆ, ದುಃಖ, ನಷ್ಟ, ನೋವು ಇಂಥದಕ್ಕೆ ಸಣ್ಣ ಪುಟ್ಟದ್ದೇ ಅದನ್ನೇ ದೊಡ್ಡದಾಗಿ ಕೊರಗೋದು ಅಂತೀವಲ್ಲ, ಹಾಗೆ ಅಂಥದ್ದೊಂದು ಲಕ್ಷಣ ಇದೆ. ಸ್ವಲ್ಪ ಸಮಾಧಾನ ಬೇಕು. ಇದಕ್ಕೇನು ಸಮಾಧಾನಕ್ಕಾಗಿ ಶನೈಶ್ಚರ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಶನೈಶ್ಚರ ಕರ್ಮಸ್ಥಾನದಲ್ಲಿದ್ದಾನೆ. ಹೀಗಾಗಿ ಶನಿ ಬಲ ತುಂಬ ಚೆನ್ನಾಗಿದೆ. ಹೀಗಾಗಿ ಕೆಲಸ ಕಾರ್ಯಗಳು ಸುಲಭವಾಗುತ್ತೆ. ನಿಧಾನವಾದರೂ ಅನುಕೂಲ ಅಂತೂ ಇದೆ, ಚೆನ್ನಾಗಿದೆ. ಈ ದಿವಸ ವ್ಯಯ ಇದೆ. ಮಾಂದಿ ವ್ಯಯದಲ್ಲಿದ್ದರೆ ವ್ಯಯ ಅಧಿಕ ನಷ್ಟ ಅನುಭವಿಸ್ತೀರ. ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ವಿದೇಶ ಪ್ರಯಾಣ ತುಂಬ ಚೆನ್ನಾಗಿದೆ. ಈ ದಿವಸ ಯಾವುದೇ ತೊಡಕಿಲ್ಲದೆ ಸರಾಗವಾಗಿ ಹಾರಿಬಿಡೋದು ಅಂಥದ್ದೊಂದು ಅನುಕೂಲ ಚೆನ್ನಾಗಿದೆ. ವಿದೇಶ ಪ್ರಯಾಣ ಮಾಡೋರಿಗೆ ಹೆಚ್ಚಿನ ಅನುಕೂಲ ಇದೆ. ಈ ಸಣ್ಣ ಪುಟ್ಟ ತೊಡಕಿನ ನಿವಾರಣೆ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಹೆಚ್ಚಿನ ಲಾಭ ಕಾಣ್ತೀರಾ. ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ಚಂದ್ರ ಧನಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಪಕ್ಷದ ಬಲ ಚೆನ್ನಾಗಿದೆ. ಈ ಕಾರಣದಿಂದಾಗಿ ಸಾಲ ನಿವಾರಣೆಯಾಗುತ್ತೆ. ಹಣಕಾಸಿಗೆ ಅಷ್ಟು ತೊಂದರೆ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ಸ್ತ್ರೀಯರಿಗೆ ಸ್ವಲ್ಪ ಈ ಶತ್ರುತ್ವ, ಸಣ್ಣ ಪುಟ್ಟ ಕಿರಿಕಿರಿ ಅದನ್ನು ನೀವು ತಲೆಗೆ ಹಚ್ಕೋತೀರ ಬಹಳ. ಅದೇನು ಅಷ್ಟು ತೊಡಕಲ್ಲ, ಆದರೂ ತಲೆಗೆ ತೊಗೊಂಡ್ಬಿಡ್ತೀರ. ಅದರಿಂದ ಹೊರಗೆ ಬರಬೇಕು. ಈ ಕಾರಣಕ್ಕಾಗಿ ಅಮ್ಮನವರ ಸನ್ನಿಧಾನಕ್ಕೆ ಒಂದು ಕ್ಷೀರ ಸಮರ್ಪಣೆ ಮಾಡಿ, ಹಾಲಿನ ಸಮರ್ಪಣೆ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ, ರಾಶಿಯಾಧಿಪತಿ ಪಂಚಮದಲ್ಲಿದ್ದಾನೆ, ನೀಚ ಸ್ಥಾನ. ಆದರೆ ಪಕ್ಷದ ಬಲ ಇದೆ. ಹೀಗಾಗಿ ಚಂದ್ರನಿಗೆ ಬಲವೇ ಇದೆ. ಈ ಕಾರಣದಿಂದಾಗಿ ಮಾನಸಿಕವಾಗಿ ಸದೃಢತೆ ಬರುತ್ತೆ, ಅನುಕೂಲ ಆಗುತ್ತೆ. ಮಕ್ಕಳ ಸಹಕಾರ ಸಿಗುತ್ತೆ. ಕೆಲಸದಲ್ಲಿ ಮಾತ್ರ ಸ್ವಲ್ಪ ತೊಡಕಿದೆ. ಈ ದಿವಸ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹೆಚ್ಚಿನ ವರ್ಕ್ ಪ್ರೆಷರ್ ಅಂತೀವಲ್ಲ, ಅದು ಜಾಸ್ತಿ ಆಗುತ್ತೆ. ಅಷ್ಟಲ್ಲದೆ ವಿಘ್ನಗಳು ಮಾಡಿ ಮುಗಿಸತ್ಲ ಬೇಗ ಹೋಗೋಣ, ಶನಿವಾರ ವೀಕೆಂಡ್ ಅಂತ ಅಂದ್ಕೊಂಡ್ರೆ ಆಗಲ್ಲ. ಎಷ್ಟೊತ್ತಾದರೂ ಕೆಲಸ ಮುಗಿಯೋಲ್ಲ. ಇಂಥದ್ದೊಂದು ತೊಡಕಿದೆ. ಇದರ ನಿವಾರಣೆಗೆ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ದಿವಸ ನೋಡಿ, ಸೌಖ್ಯದ ದಿನ, ಮನಸ್ಸಿಗೆ ನಿರಾಳತೆ, ವೀಕೆಂಡ್ ಅದರ ಒಂದು ನಿರಾಳತೆ ಅಂತೀವಲ್ಲ, ಆ ಒಂದು ಮೂಡಲ್ಲಿರ್ತೀರ ಈ ದಿವಸ. ಯಾಕೆಂದರೆ ಚಂದ್ರ ಚೆನ್ನಾಗಿದ್ದಾನೆ, ಪಕ್ಷದ ಬಲ ಇದೆ, ಸುಖಸ್ಥಾನದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸುಖವಾಗಿ ಮಲಗೋದು ಈ ದಿವಸ. ನೆಮ್ಮದಿ ಹೆಚ್ಚು ರೆಸ್ಟ್ ತೊಗೊಳ್ತೀನಪ್ಪ, ನಿದ್ದೆನೇ ಮಾಡಿಲ್ಲ. ಯಾಕೆಂದರೆ ಚಂದ್ರ ನಿದ್ರಾ ಕಾರಕನೂ ಹೌದು. ಹೀಗಾಗಿ ನಿದ್ರೆ ಮಾಡಿಲ್ಲ ಅಂದವರಿಗೆ ಸುಖವಾದ ನಿದ್ರೆ ಇದೆ ಈ ದಿವಸ. ಇನ್ನು ಬಂಧುಗಳ, ಮಿತ್ರರ ಭೇಟಿ, ಸಹಕಾರ, ಹಳೆಯ ಮಿತ್ರರ ಭೇಟಿ ಇದೆಲ್ಲ ಚೆನ್ನಾಗಿದೆ. ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿ ಸಾಮರಸ್ಯ ಇದೆ. ಒಂದು ಒಳ್ಳೆಯ ವಿಹಾರ, ಅದೆಲ್ಲ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತದೆ. ಈ ಕಾರಣದಿಂದಾಗಿ ಶಿವ ಪ್ರಾರ್ಥನೆ, ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಸೇವಕರು, ಮನೆ ಸೇವಕರು ಅಥವಾ ಇನ್ನೇನು ಆಳು ಇಂಥವರಿಂದ ಸಹಾಯ ಚೆನ್ನಾಗಿರ್ತದೆ, ಅನುಕೂಲ ಆಗುತ್ತೆ. ಈ ದಿವಸ ನಿಮ್ಮ ವೃತ್ತಿ ಕೆಲಸದ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ, ಸಮಾಧಾನ ಇರೋದಿಲ್ಲ ಕೆಲಸದಲ್ಲಿ. ನೀವು ಕೂಡ ನಿರಾಳತೆಯಿಂದ ಕೆಲಸ ಮಾಡೋಕ್ಕೂ ಆಗಲ್ಲ. ಅಂಥದ್ದೊಂದು ನಷ್ಟತೆ, ತೊಡಕು, ಸಂಕಟ, ಯಾಕೋ ಕೆಲಸ ಮಾಡೋದೇ ಬೇಸರ, ಇಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.